ಸರ್ ಐ ಆಮ್ ವೆರಿ ವೆರಿ ಸಾರಿ ಸರ್. ನಿಮ್ಮನ್ನ ಪೊಲೀಸ್ ಸ್ಟೇಷನ್ವರೆಗೂ ಬರೋ ಹಾಗೆ ಮಾಡ್ಬಿಟ್ಟೆ. ನಿಮ್ಮಿಬ್ರು ಮನ್ಸಲ್ಲಿ ಏನ್ ನಡೀತಾ ಇದೆ? ನೀವಿಬ್ರು ಜೊತೆಗೆ ಚೆನ್ನಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ನಾವೆಲ್ಲ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಇದೆಲ್ಲ ನಿಮ್ಮ ದಡ್ತನ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಹಂಗೆಲ್ಲ ಇಲ್ಲ ಸರ್, ಇದಕ್ ಮೂಲ ಕಾರಣನೇ ಆ ಭೈರ. ಸಾಕ್ ಸುಮ್ನಿರು ಮೈನಾ. ಬೈರ 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 ಅವನ ಹೆಸರು ಕೇಳಿದ್ರೆ ನನ್ಗೆ ಇರಿಟೇಟ್ ಆಗ್ತಾ ಇದೆ. ಇಲ್ಲ ಸರ್, ಆ ಬೈರ ಎಲ್ಲಿದ್ರು ನಾನು ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ ಸರ್. ಅವನ್ನ ನಿಮ್ ಮುಂದೆ ನಿಲ್ಸಿ ನಾವ್ ಹೇಳ್ತಾ ಇರೋದೆಲ್ಲ ನಿಜ ಅಂತ ಪ್ರೂವ್ ಮಾಡ್ತೀನಿ ಸರ್. ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ಮದ್ವೆಗೆ ಮುಂಚೆ ನಿಮ್ಮಿಬ್ರಿಗೂ ಇದ್ದಿದ್ದ ಭಯ ನನಗೆ ಅರ್ಥ ಆಗುತ್ತೆ. ಧ್ರುವ, ನಮ್ಮ ಕಂಪನಿನಲ್ಲಾಗ್ಲಿ, ನಿಮ್ ಮನೇಲಾಗ್ಲಿ, ಮೈನನ್ ಮನೇಲಾಗ್ಲಿ ನಿನಗೊಂದು ಮರ್ಯಾದೆ ಇತ್ತು ಅಂತ ನಿನಗೆ ಗೊತ್ತು. ಈ ವಿಷಯದಿಂದ ಅದೆಲ್ಲ ಹಾಳಾಗುತ್ತೋ ಅಂತ ನೀನು ನಿರ್ಧಾರ ತಗೊಂಡಿದ್ಯಾ ಅಂತ ನನಗೆ ಗೊತ್ತು. ಆದ್ರೆ ಈಗ ನೀವಿಬ್ರು ಮದ್ವೆ ಆಗಿ ಮೈನನ್ ಮಾತು ಕೇಳ್ಕೊಂಡು ಬೈರ ಬೈರ ಅಂತ ನೀನ್ ಒದ್ದಾಡ್ತಾ ಇದೆಯಲ್ಲ, ಇದು ಎಷ್ಟರ ಮಟ್ಟಕ್ಕೆ ಸರಿ? ಧ್ರುವ, ಮೈನನ್ ಹೊಟ್ಟೆನಲ್ಲಿ ನಿನ್ನ ಮಗು ಬೆಳೀತಾ ಇದೆ. ಈ ವಿಷಯ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಲ್ಲ, ಆ ಬೈರನ್ ಕೊಲೆ ಮಾಡೋಷ್ಟು ಮುಂದುವರೆದ್ ಬಿಟ್ಯಾ ನೀನು? ನಿನಗೆ ಬುದ್ಧಿ ಇದೆಯಾ ಧ್ರುವ? ಕರೆಕ್ಟ್ ಟೈಮ್ಗೆ ಆ ಇನ್ಸ್ಪೆಕ್ಟರ್ ಬಂದ್ರು, ಇಲ್ಲ ಅಂದ್ರೆ ಏನಾಗ್ತಿತ್ತೋ ಏನೋ. ಜೀವನ ಪೂರ್ತಿ ನೀನ್ ಜೈಲಲ್ಲಿ ಕಳಿಬೇಕಾಗಿತ್ತು. ಆಗ ಮೈನನ್ ಪರಿಸ್ಥಿತಿ ಏನಾಗ್ತಿತ್ತು? ಮೈನನ್ ಹೊಟ್ಟೆಲಿರೋ ನಿನ್ನ ಮಗು ನನ್ನ ಪರಿಸ್ಥಿತಿ ಕಾರಣ ಧ್ರುವ ಅವರಲ್ಲ. ಇದಕ್ಕೆಲ್ಲ ಕಾರಣ ಧ್ರುವ ಅವ್ರಂತ ಹೇಳಿ ಹೇಳಿನೇ ಇವತ್ತಿಗೆ ಪರಿಸ್ಥಿತಿಗೆ ಬಂದಿರೋದು. ಧ್ರುವ ಅವ್ರ ಮನೇಲಿ ಅವ್ರನ್ನ ವಿರೋಧ ಮಾಡೋದಿಕ್ಕೂ, ಊರಲ್ಲಿ ನನ್ನನ್ನ ತಪ್ಪು ತಿಳ್ಕೊಳ್ಳೋದಿಕ್ಕೂ ಕಾರಣ ಯಾರು ಗೊತ್ತಾ? ನೀವೇ. ಮೈನಾ ಅವ್ರೆ, ನನ್ನನ್ನ ಮಾತಾಡೋದಿಕ್ ಬಿಡಿ ಧ್ರುವ ಅವ್ರೆ. ಎಲ್ಲದಕ್ಕೂ ಕಾರಣ ಧ್ರುವ ಅವ್ರೆ ಅಂತ ಹೇಳೋ ನಿಮ್ ಕುರುಡ ನಂಬಿಕೆನೆ ಇವತ್ತು ನನ್ನ ಜೀವನದಲ್ಲೂ ಧ್ರುವ ಅವ್ರ ಜೀವನದಲ್ಲೂ ಸಮಸ್ಯೆಗೆ ಕಾರಣ ಆಗಿರೋದು. ಇಲ್ಲಲ್ಲ ಸರ್, ಇನ್ನು 1000 ಜನರ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿದ್ರು ನಾನು ಹೇಳೋದು ಒಂದೇ, ನನ್ನ ಪರಿಸ್ಥಿತಿಗೆ ಕಾರಣ ಧ್ರುವ ಅವರಲ್ಲ. ಯಾಕಂದ್ರೆ ಅದೇ ಸತ್ಯ ಸರ್. ಸ್ಟಾಪ್ ಇಟ್ ಮೈನಾ, ಪ್ಲೀಸ್ ಸ್ಟಾಪ್ ಇಟ್. ನೀನ್ 1000 ಸಲ ಹೇಳಿದ್ರು ಇದಕ್ಕೆಲ್ಲ ಕಾರಣ ಧ್ರುವನೇ. ಅವನಿಗೆ ಇದಕ್ಕೆಲ್ಲ ಕಾರಣ ಅಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಸರ್, ಇದು ನಾವು ಜಗಳ ಮಾಡ್ಕೊಂಡು ನಿಂತ್ಕೊಳ್ಳೋ ಸಮಯ ಅಲ್ಲ ಸರ್. ನಮ್ಗೆ ಟೈಮೇ ಇಲ್ಲ. ಆ ಬೈರ ಈ ಊರಿಂದ ಹೊರಗಡೆ ಹೋಗೋಷ್ಟರಲ್ಲಿ ನಾವು ಅವನ್ನ ಹಿಡಿಬೇಕು ಸರ್. ಪ್ಲೀಸ್ ನನ್ ಮಾತು ಕೇಳಿ ಸರ್, ಬನ್ನಿ ಸರ್. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಈಗ ನೀನೇನ್ ಹೇಳ್ತಿದ್ಯಾ? ಇದಕ್ಕೆಲ್ಲ ಕಾರಣ ನೀನಲ್ಲ, ಭೈರ ಅಂತ ಹೇಳ್ತಿದ್ಯಾ? ಹೌದು ಸರ್, ಆ ಸಿಲ್ವರ್ ಜುಬ್ಲಿ ಫಂಕ್ಷನ್ ಅಲ್ಲಿ ಏನ್ ನಡೀತು ಅಂತ ನಿಜ ಗೊತ್ತಿರೋದು ಆ ಬೈರ ಒಬ್ಬನ್ಗೇನೆ. ಅದಕ್ಕೆ ಸರ್ ಹೇಳ್ತಾ ಇರೋದು, ಅವನಿಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೂ ಮುಂಚೆ ಅವನ್ನ ಫಸ್ಟ್ ಹಿಡಿಬೇಕು ಸರ್. ಪ್ಲೀಸ್ ಸರ್, ಬನ್ನಿ ಸರ್. ಧ್ರುವ, ಮತ್ತೆ ಆ ಸಿಲ್ವರ್ ಜುಬ್ಲಿ ಫಂಕ್ಷನ್ ಅಲ್ಲಿ ಅವ್ನು ಯಾರೋ ಬಂದು ಅವನೇನೋ ಮಾಡ್ದ ಅಂತ ಪದೇ ಪದೇ ಕತೆ ಕಟ್ಟಬೇಡಿ. ಆ ಸಿಲ್ವರ್ ಜುಬ್ಲಿ ಫಂಕ್ಷನ್ ಕತೆ ಕೇಳಿ ಕೇಳಿ ನಂಗಂತೂ ಸಾಕಾಗೋಗಿದೆ. ಪುಷ್ಪಕ್, ಪ್ಲೀಸ್ ಕೋಪ ಮಾಡ್ಕೋಬೇಡ. ನಾವೇನೇ ಇದ್ರೂ ಇಲ್ಲಿ ಮಾತಾಡೋದ್ ಬೇಡ. ರೆಸಾರ್ಟ್ಗೆ ಹೋಗಿ ಮಾತಾಡೋಣ, ಬಾ. ಇಲ್ಲ ನರ್ತನ, ಇವತ್ತು ನನಗೆ ಉತ್ತರ ಸಿಗ್ಲೇಬೇಕು. ಇದಕ್ಕೆಲ್ಲ ಇವತ್ತು ಒಂದು ಅಂತ್ಯ ಆಗ್ಲೇಬೇಕು. ಮೈನಾ ಪ್ರೆಗ್ನೆಂಟ್ ಆಗಿರೋದಕ್ಕೆ ಕಾರಣ ಧ್ರುವನೇ. ಈ ಸತ್ಯನ ಇವ್ರು ಯಾಕೆ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ವಿಷಯ ನನಗೆ ಇವತ್ತು ಗೊತ್ತಾಗ್ಬೇಕು. ಯಾವ ಸತ್ಯ ಗೊತ್ತಾಗ್ಬೇಕು ಸರ್ ನಿಮ್ಗೆ? ಏನ್ ತಿಳ್ಕೊಬೇಕು ಅಂತಿದ್ದೀರಾ? ಅವ್ರು ಯಾಕೆ ಸರ್ ಒಪ್ಕೋಬೇಕು? ಯಾಕೆ ಒಪ್ಕೋಬೇಕು ಹೇಳಿ? ನನ್ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋ, ನನ್ ಸಂತೋಷನೇ ಅವ್ರ ಸಂತೋಷ ಅಂತ ಬದುಕ್ತಾ ಇರೋ, ನನ್ ಕಷ್ಟನೆಲ್ಲ ಅವ್ರ ತಲೆ ಮೇಲೆ ಹೊತ್ಕೊಂಡು ಬದುಕ್ತಾ ಇರೋ ನನ್ನ ಧ್ರುವ ಇದಕ್ಕೆ ಯಾವುದಕ್ಕೂ ಕಾರಣ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಪರಿಸ್ಥಿತಿ ಕಾರಣ ಯಾರು ಅಂತ ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಇದಕ್ಕೆ ಕಾರಣ ಧ್ರುವ ಅವರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನನ್ ಧ್ರುವ ಅವ್ರ ಆತರ ಅಲ್ಲ ಸರ್. ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋದು ಧ್ರುವ ಅವ್ರ ಮಗುನೇ ಆಗಿದ್ದಿದ್ರೆ ನನ್ ಮನ್ಸು ಹೇಳ್ತಾ ಇತ್ತು, ನಿನ್ ಪ್ರೀತಿ ಮಾಡಿರೋ ಧ್ರುವನ್ ಮಗುನೇ ನಿನ್ ಹೊಟ್ಟೆನಲ್ಲಿ ಬೆಳೀತೈತೆ ಅಂತ. ಆದ್ರೆ ನನ್ ಮನ್ಸು ಹೇಳ್ತಾ ಇಲ್ಲ ಸರ್. ಅದೇ ಸರ್, ನಮ್ ಪ್ರೀತಿಗಿರೋ ಶಕ್ತಿ ಅದೇ. ನನ್ ಮನ್ಸಲ್ಲ ಸರ್, ಅವ್ರ ಮನ್ಸು ಹೇಳ್ತಾ ಇಲ್ಲ.
ಎಷ್ಟೇ ಕಷ್ಟ ಬಂದ್ರು ತಮ್ಮ ಮೇಲೆ ಅಪವಾದ ಹೊರಿಸ್ಕೊಳ್ಳೋ ಮನ್ಸಿರೋ ಇವ್ರಿಗೆ ಈ ವಿಷಯದಲ್ಲಿ ಯಾಕೆ ಸರ್ ಕಾರಣ ನಾನಲ್ಲ ಅಂತ ಹೇಳ್ಬೇಕು? ಅದನ್ನ ಯೋಚನೆ ಮಾಡಿದೀರಾ? ಅವ್ರು ಸುಳ್ಳು ಹೇಳೋರೆ ಆಗಿದ್ದಿದ್ರೆ ನಮ್ಮ ಅಪ್ಪಯ್ಯ ಅಮ್ಮನ್ ಮುಂದೆ, ನಮ್ಮ ಊರ್ ಜನರ ಮುಂದೆ, ಕಂಪನಿ ಜನರ ಮುಂದೆ ಯಾಕೆ ಸರ್ ನನ್ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ರು? ಅದು ಅವ್ರಿಗೆ ಅವಮಾನ ಅಲ್ವಾ? ಹೇಳಿ, ಅವಮಾನಕ್ಕೆ ಹೆದರ್ಕೊಳ್ಳೋರೆ ಆಗಿದ್ದಿದ್ರೆ ಯಾಕೆ ಸರ್ ಆತರ ಮಾತಾಡ್ಬೇಕಿತ್ತು ಅವರು? ಅವ್ರ ಮನೆಯವ್ರ ಮುಂದೆ ಅವ್ರ ಹೆಸರು ಹಾಳಾಗ್ಬಾರ್ದು ಅನ್ನೋದೇ ಅವ್ರ ತಲೆಯಲ್ಲಿ ಇದ್ದಿದ್ರೆ ಅವ್ರ ಮನೆಯವ್ರ ಮುಂದೆನೆ ನನ್ಗೆ ಯಾಕೆ ಸರ್ ತಾಳಿ ಕಟ್ತಿದ್ರು? ಅಷ್ಟೆಲ್ಲ ಆದ್ಮೇಲೂ 1000 ಸಮಸ್ಯೆ ಬಂದ್ರು ಅವ್ರ ಜೊತೆ ಹೋಗ್ದೆ ನಾನೇ ಬೇಕು ಅಂತ ನನ್ನ ಒಪ್ಪಿಗೆಗೋಸ್ಕರ ಇಷ್ಟೊಂದು ಕಾಯ್ತಾ ಇದಾರಲ್ವಾ? ಯಾಕೆ ಸರ್ ಯಾಕೆ ಕಾಯ್ಬೇಕವ್ರು? ಹೇಳಿ. ಇವ್ರು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಸರ್. ಇವ್ರು ನನ್ನ ಮನ್ಸಾರ ಇಷ್ಟ ಪಡ್ತಾವ್ರೆ, ನಾನ್ ಇವ್ರನ್ನ ಮನ್ಸಾರ ಇಷ್ಟ ಪಡ್ತೀವ್ನಿ. ಒಂದು ವೇಳೆ ನನ್ನ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ತಂದೆ ಇವ್ರೇ ಆಗಿದ್ದಿದ್ರೆ ಧೈರ್ಯವಾಗಿ ಬಂದು ನನ್ನ ಹತ್ರ ಹೇಳ್ತಿದ್ರು. ಆದ್ರೆ ಇವ್ರು ಹೇಳಿಲ್ಲ ಸರ್. ಯಾಕೆಂದ್ರೆ ನನ್ ಧ್ರುವ ಅವ್ರಿಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ಈ ನಿಜಾನ ನಮ್ಮ ಅಪ್ಪಯ್ಯ ಅಮ್ಮ, ನನ್ ಜೊತೆ ಕೆಲಸ ಮಾಡೋರು, ನನ್ ಸ್ನೇಹಿತರು ಅವ್ರು ಎಲ್ರು ನಂಬ್ತಿದ್ದಾರೆ. ಆದ್ರೆ ನೀವ್ ಯಾಕೆ ಸರ್ ನಂಬ್ತಿಲ್ಲ? ನಿಮಗ್ ಯಾಕೆ ಅರ್ಥ ಆಗ್ತಿಲ್ಲ? ಹಾ, ನನಗಿವಾಗ ಗೊತ್ತಾಗ್ತೈತೆ ನೀವ್ ಯಾಕೆ ನಮ್ಮನ್ನ ಅರ್ಥ ಮಾಡ್ಕೋತಿಲ್ಲ ಅಂತ. ನೀವ್ ನೋಡಿದ ಸಮಯ ಸಂದರ್ಭ ಇಟ್ಕೊಂಡು ನಿಮ್ ಮನ್ಸಲ್ಲೇ ಒಂದ್ ಲೆಕ್ಕಾಚಾರ ಹಾಕೊಂಡು ಹಿಂಗೆ ಏನಾದ್ರೂ ತಪ್ಪಾಗಿರ್ಬೋದು ಅಂತ ಒಂದ್ ದೊಡ್ಡ ಕಲ್ಪನೆನಲ್ಲಿದ್ದೀರಾ ಸರ್. ನಮ್ಮಿಬ್ರ ಮನ್ಸನ್ನು, ನಮ್ಮಿಬ್ರ ಮಧ್ಯೆ ಇರೋ ಕಟ್ಟುಪಾಡನ್ನ ನೋಡಿನು ನೀವ್ ಈ ತರ ಲೆಕ್ಕಾಚಾರ ಹಾಕೋದು ತಪ್ಪಲ್ವಾ ಸರ್? ತಪ್ಪು ತಾನೆ? ನೋಡಿ ಸರ್, ಅದ್ ಎಂತದೇ ಸಂದರ್ಭ ಬರ್ಲಿ, ನಮ್ ಚೌಕಟ್ನ ಮೀರಿ ನಾವು ತಪ್ಪು ಮಾಡೋ ಪ್ರೀತಿ ಅಲ್ಲ ಸರ್ ನಮ್ದು. ನಮಗ್ ನಾವೇ ಕಟ್ಟುಪಾಡನ್ನ ಹಾಕೊಂಡು ಪರಿಶುದ್ಧವಾಗಿ ಬದುಕ್ತಾ ಇರೋ ಪ್ರೀತಿ ಸರ್ ನಮ್ದು. ಸ್ವಾರ್ಥ ಇರೋ ನಮ್ ಮನೆ ಪರಿಸ್ಥಿತಿಗೋಸ್ಕರನೋ ಇಲ್ಲ ಸುತ್ತ ಇರೋ ಜನರಿಗೋಸ್ಕರನೋ ನಮ್ಮ ಆಸೆಗಳನ್ನೆಲ್ಲ ಮನ್ಸಲ್ಲಿ ಬಚ್ಚಿಟ್ಕೊಂಡು ಬದುಕೋತರ ಆಗೋಗಿದೆ ಸರ್ ನಮ್ ಪ್ರೀತಿ. ನಮ್ಮ ಪ್ರೀತಿಯಿಂದ ನಮ್ಮ ಮನೆಯವ್ರ ತಲೆ ತಗ್ಸೋ ತರ ಆಗ್ಬಾರ್ದು ಅಂತಾನೆ ಪ್ರಜ್ಞೆಯಿಂದ ಬದುಕ್ತಾ ಇದೀವಿ. ಅಷ್ಟೆಲ್ಲ ಇದ್ಮೇಲೆ ಬೇರೆಯವ್ರ ಮೇಲೆ ನಾವು ಅಪವಾದ ಹೊರಿಸಲ್ಲ ಸರ್. ಇಷ್ಟೆಲ್ಲದಕ್ಕೂ ಇವರೇ ಕಾರಣ ಅಂತ ನೀವೆಂತ ಕೆಲಸ ಮಾಡ್ತಿದ್ದೀರಾ ಗೊತ್ತಾ? ಆಗಿದ್ದಾಗ್ಲಿ ಒಂದಲ್ಲ ಒಂದಿನ ನಿಮ್ಗೆ ಸತ್ಯ ಗೊತ್ತಾಗುತ್ತೆ, ಆಗ ನಮ್ಮನ್ನ ಅರ್ಥ ಮಾಡ್ಕೋತೀರಂತ ನಾವು ಸುಮ್ನೆ ಇದ್ವಿ.